ಮೂವಿ ಹೆಂಗಿದೆ ಸರ್? ಹಾಂ, ಚೆನ್ನಾಗಿದೆ. ಏನು ಇಷ್ಟ ಮೂವಿಯಲ್ಲಿ? ಅದೇ ಅಮ್ಮ ಅದು ಓರಿಯೆಂಟೆಡ್ ಮೂವಿ. ಸರ್ ಮೂವಿ ಹೆಂಗಿದೆ? ಚೆನ್ನಾಗಿದೆ. ಏನು ಇಷ್ಟ ಸರ್ ಮೂವಿಯಲ್ಲಿ? ಹಾಂ ಸೂಪರ್. ಸರ್ ಮೂವಿ ಹೆಂಗಿದೆ? ಚೆನ್ನಾಗಿದೆ. ಮೂವಿ ಹೆಂಗಿದೆ ಸರ್? ಸೂಪರ್ ಸರ್. ಸೂಪರ್ ಆಗಿದೆ ಬ್ರೋ. ಸರ್ ಮೂವಿ ಹೆಂಗಿದೆ? ಮೂವಿ ಹೆಂಗಿದೆ? ಹಾಂ, ಚೆನ್ನಾಗಿದೆ ಆ್ಯಕ್ಚುಲಿ. ಮೂವಿ ಹೆಂಗಿದೆ? ಚೆನ್ನಾಗಿದೆ. ಸರ್ ಮೂವಿ ಹೆಂಗಿದೆ? ಹಾಂ, ಮೂವಿ ಹೆಂಗಿದೆ? ಒಂಚೂರು ಚೆನ್ನಾಗಿಲ್ಲ. ಸರ್ ಮೂವಿ ಹೆಂಗಿದೆ? ಮೂವಿ ಹೆಂಗಿದೆ ಅಣ್ಣ? ಮೇಡಮ್ ಮೂವಿ ಹೆಂಗಿದೆ? ಮೂವಿ ಚೆನ್ನಾಗಿದೆ, ಸಖತ್ತಾಗಿದೆ. ಸ್ಟೋರಿ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ವೆರಿ ಇಂಟ್ರೆಸ್ಟಿಂಗ್. ಓ, ಚೆನ್ನಾಗಿತ್ತು ಸರ್. ಸೂಪರ್ ಪಿಕ್ಚರ್. ಸೂಪರ್. ಜೀವನದಲ್ಲಿ ಯಾರನ್ನೂ ಕಳ್ಕೊಬಾರ್ದು ಆ ಥರ ಮೂವಿ ಇದೆ ಇದು. ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ. ಚೆನ್ನಾಗಿದೆ ಅಣ್ಣ. ನಮ್ಮನ್ನು ಸೂಪರ್ ಸಿನಿಮಾ ಸಖತ್ತಾಗಿದೆ. ಫುಲ್ ಸ್ಟೋರಿ ಸಖತ್ತಾಗಿದೆ. ಸೂಪರ್. ಒಳ್ಳೆ ಸ್ಟೋರಿ, ಒಳ್ಳೆ ಫಿಲ್ಮಿ, ಚೆನ್ನಾಗಿದೆ. ಸೂಪರ್ ಆಗಿದೆ. ಮೇಡಮ್ ಮೂವಿ ಹೆಂಗಿದೆ? ಚೆನ್ನಾಗಿದೆ. ಮೂವಿ ನೋಡಿದ್ರೆ ಸರ್ ಮೂವಿ ತುಂಬ ಚೆನ್ನಾಗಿದೆ ಸರ್. ಪ್ರತಿಯೊಂದು ಸೀನ್ಸೂ ತುಂಬ ಎಕ್ಸಲೆಂಟಾಗಿ ಬಂದಿದೆ. ಪ್ರೊಡ್ಯೂಸರ್ ಪಾರ್ಥು ಸರ್, ಜಕ್ಕಾ ಸರ್, ಆಮೇಲೆ ಕೋ ಡೈರೆಕ್ಟರ್ಸು, ಆರ್ಟಿಸ್ಟು ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಟೀಮೇ ಸೂಪರ್ ಸರ್. ಆ್ಯಕ್ಚುಲಿ ನನ್ನ ಮಗ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಅವನಿಗೆ ಇದು ಫಸ್ಟ್ ಮೂವಿ. ಏನೋ ಅವನಿಗೆ ಓಕೆ ಮೇಡಮ್. ಸರ್ ನನ್ನ ಮಗನ ಫಸ್ಟ್ ಮೂವಿ ಇದು. ಅವನಿಗೇನು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ, ಅವನಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವನು ಏನು ಆ್ಯಕ್ಟಿಂಗ್ಗೆ ಗೊತ್ತಿಲ್ಲದೆ ಇರೋನು ಆ್ಯಕ್ಟ್ ಮಾಡಿದ್ದಾನೆ. ಟೀಮ್ ತುಂಬ ಚೆನ್ನಾಗಿದೆ, ತುಂಬ ಸಪೋರ್ಟಿವ್ ಆಗಿದೆ. ಸ್ಟೋರಿನೂ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಲೇಬೇಕು. ಮೂವಿ ತುಂಬ ದಿನ ಆದಮೇಲೆ ಪ್ರಜ್ವಲ್ ದೇವರಾಜ್ನ ಈ ಥರ ನೋಡೋಕ್ಕಂತಾರ ತುಂಬ ಖುಷಿ ಆಯಿತು, ಥ್ರಿಲ್ ಆಯಿತು. ಯಾಕಂದರೆ ಏನು ಖುಷಿಯಾಗಿದೆ ಅಂದರೆ ಇದು ಒಂದು ಕಂಪ್ಯೂಷನ್ ಚಿತ್ರ ಅನಿಸ್ಕೋಬೋದು, ಆದರೆ ಅದನ್ನು ಕನ್ನಡಕ್ಕೆ ಎಷ್ಟು ಚೆನ್ನಾಗಿ ಕಟ್ಕೊಡ್ಬೋದು ಅನ್ನೋದನ್ನ ಡೈರೆಕ್ಟ್ರು ಮಾಡಿದ್ದಾರೆ. ಆಮೇಲೆ ಪ್ರಜ್ವಲ್ ದೇವರಾಜ್ನ ಯಾವಾಗಲೂ ಅಷ್ಟೇ ನೋಡಿದ್ರೆ ಪಕ್ಕದ ಮನೆಯವನೇನೋ ಜೊತೆಲೇ ಇರೋಣ ಥರ ಅನಿಸೋದು. ಈ ಫೀಲ್ ಮಾಡಿದ್ದಾರೆ ಡೈರೆಕ್ಟ್ರು. ನೋಡೋಕ್ಕೆ ಈ ಸಿನಿಮಾನ ಒಂದು ಹೇಳ್ತೀನಿ, ಪ್ರಜ್ವಲ್ ದೇವರಾಜ್ ಸಿನಿಮಾ ಅಂತ ಒಂದು ಟಿ ವಿಯಲ್ಲಿ ಬಂದಾಗ ಎಲ್ಲ ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ನೋಡ್ತಾರೆ. ಆದರೆ ಈ ಸಿನಿಮಾನ ಮಾತ್ರ ಥಿಯೇಟ್ರಲ್ಲಿ ಬಂದು ನೋಡಿ, ನಿಮಗೆ ಪಕ್ಕ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಒಳ್ಳೆ ಸಿನಿಮಾ. ಮೂವಿ ಚೆನ್ನಾಗಿದೆ ಸರ್. ಬಟ್ ಏನು ಅಂತಂದರೆ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಮುಂದೆ ನಿಂತು ಬಂದು ಮಾಡಬೇಕಾಗಿತ್ತು. ಮಾರ್ಕೆಟಿಂಗ್ ಆಗಲಿ ಇನ್ನೊಂದಾಗಲಿ ಲಾಸ್ಟ್ ಸಂಡೇ ಬಂದು ಅಪ್ಡೇಟ್ ಮಾಡಿಬಿಟ್ರೆ ಇರೋ ಫ್ಯಾನ್ಸೆಲ್ಲ ಯಾರು ಬರ್ತಾರೆ ನಿಯರ್ ಇರೋ ಥಿಯೇಟ್ರ್ಗಳಿಗೆ? ಒಂದು ಅಪ್ಡೇಟ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಇವ್ರ ಪಾಡಿಗೆ ಇವ್ರಿಗೆ ಇಷ್ಟ ಬಂದಾಗ ಮೂವಿಗಳು ಮಾಡಿದ್ರೆ ಮೊನ್ನೆ ಬಂದವರೆಲ್ಲ ದೊಡ್ಡ ಕಟೌಟ್ಗಳು ಹಾಕ್ಕೊಂಡು ಮೂವಿ ಇದು ಮಾಡಿದ್ದಾರೆ. ಬಟ್ ಇಲ್ಲೊಂದು ಏನೂ ಮಾಡ್ತಿರೋದಕ್ಕೆ ಫ್ಯಾನ್ಸ್ಗೆ ತುಂಬ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಅಷ್ಟೇ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ನಿಯರೆಸ್ಟ್ ಇರೋ ಥಿಯೇಟ್ರ್ಗಳಲ್ಲಿ ವಿಸಿಟ್ ಮಾಡಿ ನೋಡಿರಿ. ಹಿಂದೆ ಹೋಗಿ ಬದಲಾಯಿಸ್ಕೊಳ್ಳೋದು ಏನು ಬದಲಾಯಿಸ್ಕೊತೀರಿ ಸರ್ ನಿಮ್ಮ ಲೈಫಲ್ಲಿ? ಹಿಂದೆ ಹೋಗಿ ಬದಲಾಯಿಸ್ಕೊಳ್ಳೋದು ಏನು ಬದಲಾಯಿಸ್ಕೊತೀರ ಸರ್? ಆ್ಯಕ್ಚುಲಿ ನಮ್ಗೆ ಆ ಥರ ಆಪ್ಷನ್ ಸಿಗೋದಿಲ್ಲ ಲೈಫಲ್ಲಿ. ಆ ಥರ ಏನೋ ಸಿಕ್ಕರೆ ಗೊತ್ತಿಲ್ಲ ಸರ್ ಏನು ಮಾಡ್ತೀವಿ ಅಂತ. ಮೂವಿ ಹೆಂಗಂತೆ? ಮೂವಿ ತುಂಬ ಚೆನ್ನಾಗಿದೆ ಸರ್. ಈ ಫಾಸ್ಟ್ ಫ್ಯೂಚರ್ ಹೇಗೆ ಅನಿಸ್ತಾ? ಅದೇ ಮೇಯ್ನ್ ಅದೊಂದು ಟೈಮ್ ಟ್ರಾವೆಲ್ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಸಖತ್ತಾಗಿದೆ. ಪ್ರಜ್ವಲ್ ಅಣ್ಣ ಅವ್ರ ಆ್ಯಕ್ಟಿಂಗ್ ಅಂತೂ ನಾನು ಫಿದಾ ಆಗಿದ್ದೀನಿ. ಆ್ಯಂಡ್ ಹೊಸ್ದಾಗಿ ಒಬ್ಬರು ಹೀರೋಯಿನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ನೀವು ಹಿಂದೆ ಹೋಗಿ ಏನಾದರೂ ಚೇಂಜ್ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ ನಾನು ನಿಮ್ಮ ಲೈಫಲ್ಲಿ? ನನ್ನ ಲೈಫಲ್ಲ ತುಂಬ ಪರ್ಸೆಂಟೇಜ್ ತೆಗಿಬೇಕಂತ ಆಸೆ ಇತ್ತು, ಅದನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಸೂಪರ್ ಆಗಿದೆ ಸರ್. ಏನು ಇಷ್ಟ ಆಯ್ತು ಮೇಡಮ್? ನಮ್ಮ ಮಗನೇ ಇಷ್ಟ ಅದ ನಮಗೆ. ನಮ್ಮ ಪಾಪದೇ ಇಷ್ಟ ಆಯಿತು. ಮೂವಿ ಮಾಡಿದೆ, ಹೇಗೆ ಅನಿಸುತ್ತೆ? ತುಂಬ ಖುಷಿಯಾಗಿದೆ. ನಾನು ಈ ಥರ ದೊಡ್ಡ ಸ್ಕ್ರೀನಲ್ಲಿ ನೋಡೋಕ್ಕೆ ಇದು ಗಣ ಟೀಮ್ ನನಗೆ ಸಪೋರ್ಟ್ ಮಾಡಿದ್ದೆ. ಇದು ಪಾರ್ಥು ಸಾರು, ಹರಿಪ್ರಸಾದ್ ಸಾರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಏನು ಫೀಡ್ಬ್ಯಾಕ್ ಹೇಳಿ. ಸಿನಿಮಾ ಚೆನ್ನಾಗಿದೆ ಸರ್. ಕ್ಯೂರಿಯಸ್ ಆಗಿದೆ ಸಿನಿಮಾ, ಚೆನ್ನಾಗಿದೆ, ನೋಡ್ಬೋದು. ಒಳ್ಳೆ ಸಿನಿಮಾ ಸರ್. ಮೂವಿ ಹೆಂಗಿದೆ? ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು ಸರ್ ಮೂವಿಯಲ್ಲಿ? ಎಲ್ಲ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಾಯ್ತು ಸರ್. ಮೂವಿ ನೋಡಿದ್ರೆ ಮೂವಿ ಚೆನ್ನಾಗಿತ್ತು ಸರ್. ಓಕೆ. ಏನು ಇಷ್ಟ ಆಯ್ತು ಸರ್ ಮೂವಿಯಲ್ಲಿ? ಮೂವಿಲಿ ಆ್ಯಕ್ಟಿಂಗು ಸೂಪರ್ ಚೆನ್ನಾಗಿತ್ತು. ಓಕೆ. ಹೆಂಗಿದೆ ಮೂವಿ ಎಲ್ಲ? ಮೂವಿ ಮಾತ್ರ ಸೂಪರ್ ಆಗಿದೆ ಬ್ರೋ. ನೆಕ್ಸ್ಟ್ ಲೆವೆಲ್ ಇದೆ. ಸ್ಟೋರಿ ರೊಟೀನ್ ಸ್ಟೋರಿ ಅಲ್ಲದೆ ಹೊಸ್ತನ ತೋರಿಸಿದ್ದಾರೆ. ಟ್ರೈನ್ ಟ್ರಾವೆಲ್ ಮೂವಿ.
ಹೀರೋಯಿನ್ ಚೆನ್ನಾಗಿ ತೋರಿಸಿ. ಹೆಂಗಿದೆ ಮೂವಿ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನು ಇಷ್ಟ ಆಯ್ತು ಮೂವಿಲಿ? ಮೂವಿಲಿ ಪ್ರಜ್ವಲ್ ದೇವರಾಜ್ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು.